ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲಿವರೆಗೂ ನಿಲ್ಲಿಸಿದ್ದೆ ಅಂದರೆ ಒಂದು ನ್ಯಾಚುರಲ್ ರಿಸೋರ್ಸ್ ಏನೇನು ಸೋರ್ಸ್ಗಳಿರುತ್ತೆ ಪೊಲ್ಯೂಷನ್ ಬಗ್ಗೆ ಸ್ಟಾರ್ಟ್ ಮಾಡಿದ್ವಿ ನಾವು. ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದೆ ಎಕ್ಸಾಮ್ಗೆ. ಪೊಲ್ಯೂಷನ್ ಅಂತಂದರೆ ಏನು, ಪೊಲ್ಯೂಷನ್ನ ಸೋರ್ಸಸ್ಗಳೇನಿದೆ ಅಂತ ಹೇಳ್ತಾ ನ್ಯಾಚುರಲ್ ರಿಸೋರ್ಸಸ್ ಬಗ್ಗೆ ಹೇಳಿದೆ. ಆಮೇಲೆ ನ್ಯಾಚುರಲ್ ಕಾರಣಗಳಿಂದ ಯಾವ ರೀತಿ ಪೊಲ್ಯೂಟ್ ಆಗುತ್ತೆ ಅಂತ ಹೇಳಿದೆ. ಆಮೇಲೆ ಹ್ಯೂಮನ್ ಮೇಡ್ ಸೋರ್ಸಸ್ಗಳ ಬಗ್ಗೆನೂ ಕೂಡ ಹೇಳಿದೆ, ಯಾವ ರೀತಿ ಪೊಲ್ಯೂಟ್ ಆಗುತ್ತೆ ಅಂತ. ಸೊ ಅದಾದಮೇಲೆ ಕೈಂಡ್ಸ್ ಆಫ್ ಪೊಲ್ಯೂಷನ್ ಹತ್ರ ನಾನು ನಿಂತಿದ್ದೆ. ಸೊ ಈ ಕೈಂಡ್ಸ್ ಆಫ್ ಪೊಲ್ಯೂಷನ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ಯಾವ ಯಾವ ರೀತಿಯಾದಂತಹ ಒಂದು ಪೊಲ್ಯೂಷನ್ಸ್ಗಳಾಗ್ಬೋದು ಅಂತ ನಿಮಗೆ ಗೊತ್ತಿದೆ. ಪೊಲ್ಯೂಷನ್ಸ್ಗಳು ಯಾವ್ಯಾವ ರೀತಿ ಆಗುತ್ತೆ, ಜನರಲ್ ಆಗಿ ಸ್ಕೂಲಲ್ಲೂ ಕಲ್ತಿರ್ತೀರಲ್ವಾ. ಏರ್ ಪೊಲ್ಯೂಷನ್ ಆಗುತ್ತೆ, ವಾಯು ಮಾಲಿನ್ಯ, ವಾಟರ್ ಪೊಲ್ಯೂಷನ್, ಜಲ ಮಾಲಿನ್ಯ, ಸಾಯಿಲ್ ಪೊಲ್ಯೂಷನ್, ಮಣ್ಣು ಮಾಲಿನ್ಯ, ನಾಯ್ಸ್ ಪೊಲ್ಯೂಷನ್, ಶಬ್ದ ಮಾಲಿನ್ಯ, ಲೈಟ್ ಪೊಲ್ಯೂಷನ್, ಬೆಳಕಿನ ಮಾಲಿನ್ಯ, ಆಮೇಲೆ ಥರ್ಮಲ್ ಪೊಲ್ಯೂಷನ್ನು, ರೇಡಿಯೋ ಆಕ್ಟಿವ್ ಪೊಲ್ಯೂಷನ್, ಇದೆಲ್ಲ ನೀವು ಕೇಳಿದಿರಲ್ವಾ. ಸೊ ಅದ್ರ ಬಗ್ಗೆನೇ ಈಗ ನಾನು ಡಿಸ್ಕಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ಅದ್ರ ಜೊತೆಗೆ ನಾನೇನು ಮಾಡ್ತೇನೆ, ಸೊ ಈ ಪೊಲ್ಯೂಷನ್ ಆಗೋದ್ರಿಂದ ಏನು ಎಫೆಕ್ಟ್ಸ್ ಆಗುತ್ತೆ ಅನ್ನುವಂಥ ನಾನು ಡಿಸ್ಕಸ್ ಮಾಡ್ತೇನೆ. ಸೊ ಇದು ನಿಮ್ಮ ಎಕ್ಸಾಮಲ್ಲಿ ಕೇಳಿದರೆ ಕೇಳುವಂಥ ಸಾಧ್ಯತೆಗಳಿದೆ. ಯಾವ ಯಾವ ಟೈಪ್ಸ್ ಆಫ್ ಪೊಲ್ಯೂಷನ್ಸ್ಗಳಿದೆ, ಅದರಿಂದ ಆಗುವಂಥ ಎಫೆಕ್ಟ್ಸ್ಗಳೇನು ಅಂತ. ಸೊ ಡೀಪಾಗಿ ಹೋದರೆ ಯಾವುದಾದ್ರು ಒಂದೇನೋ ಟಾರ್ಗೆಟ್ ಮಾಡಿ ಕೇಳ್ತಾರೆ. ಎನಿಯು ನನ್ನ ಒಂದು ಎಂಡ್ ಸೆಷನ್ನಲ್ಲಿ ಮೇ ಬಿ ಎಕ್ಸ್ಟ್ರಾ ಕೇಳುವಂಥ ಸಾಧ್ಯತೆಗಳಿರುವಂಥ ಕ್ವಶನ್ಸ್ಗಳನ್ನು ಕೂಡ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ ಕಂಪ್ಲೀಟ್ ಎಂಡ್ ಸೆಷನಲ್ಲಿ. ಸೊ ಈಗ ಇವತ್ತಿನ ಒಂದು ವಿಡಿಯೋದಲ್ಲಿ ಕೈಂಡ್ಸ್ ಆಫ್ ಪೊಲ್ಯೂಷನ್ ಮತ್ತು ಎಫೆಕ್ಟ್ಸ್ ಆಫ್ ಪೊಲ್ಯೂಷನ್ ಅನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಕೈಂಡ್ಸ್ ಆಫ್ ಪೊಲ್ಯೂಷನ್ಸ್ ಅಂತ ಬಂದಾಗ ಪೊಲ್ಯೂಷನ್ ಅನ್ನುವಂಥದ್ರಲ್ಲಿ ಇದು ಸುಮಾರು ಒಂದು ರೀತಿಯಲ್ಲಿ ನಾವು ನೋಡ್ತಾ ಹೋಗ್ಬೋದು. ಒಂದೇ ಕೈಂಡಲ್ಲಿ ಆಗಲ್ಲ ಪೊಲ್ಯೂಷನ್. ಮೊದಲನೇದಾಗಿ ಟೈಪ್ಸ್ ಆಫ್ ಪೊಲ್ಯೂಷನ್ಸ್ಗಳಲ್ಲಿ ಕೈಂಡ್ಸ್ ಆಫ್ ಪೊಲ್ಯೂಷನ್ಸಲ್ಲಿ ಮೊದಲನೇದಾಗಿ ಏರ್ ಪೊಲ್ಯೂಷನ್ ನೋಡೋಣ. ಏರ್ ಪೊಲ್ಯೂಷನ್ ಅಂತಂದರೆ ನಾವು ಸುತ್ತಮುತ್ತ ತಗೊಳ್ತಾ ಇರುವಂಥ ಆಕ್ಸಿಜನ್ಸ್, ಗಾಳಿ ಎಲ್ಲ ಏನಿದೆ ಸುತ್ತಮುತ್ತ ವಾತಾವರಣ, ಅದನ್ನು ಕಂಟಾಮಿನೇಟ್ ಮಾಡುವಂಥದ್ದನ್ನ ಏರ್ ಪೊಲ್ಯೂಷನ್ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಸೊ ಈ ಏರ್ ಪೊಲ್ಯೂಷನ್ ಅಂತಂದರೆ ಏನು? ಏರ್ ಪೊಲ್ಯೂಷನ್ ಅಂದರೆ ನಾವು ಸುತ್ತಮುತ್ತ ಇರುವಂಥ ಏರ್ನ ಹಾರ್ಮ್ಫುಲ್ ಗ್ಯಾಸಸ್ಗಳ ಜೊತೆಗೆ ಅಥವಾ ಪಾರ್ಟಿಕ್ಯುಲೇಟ್ ಮ್ಯಾಟರ್ನ ಜೊತೆಗೆ ಅಥವಾ ಬಯೋಲಾಜಿಕಲ್ ಮಾಲಿಕ್ಯೂಲ್ಸ್ನ ಜೊತೆಗೆ ನಾವು ಅದನ್ನು ಹಾನಿಕಾರಕವಾದ ಅನಿಲಗಳ ಜೊತೆಗೆ ಕಣಗಳು, ಜೈವಿಕ ಅಣುಗಳಿಂದ ಗಾಳಿಯ ಮಾಲಿನ್ಯ ಮಾಡೋದನ್ನು ಏರ್ ಪೊಲ್ಯೂಷನ್ ಅಂತೀವಿ. ಫಾರ್ ಎಕ್ಸಾಂಪಲ್ ಏನಾದರೂ ಹೇಳಬೇಕು ಅಂದರೆ ಸ್ಮಾಗ್ ಅಂತೀವಿ ನಾವು. ಹೊಗೆಯ ಮಂಜು ಅಥವಾ ಕಾರ್ಬನ್ ಮಾನಾಕ್ಸೈಡ್ ಜಾಸ್ತಿ ಆಗೋದು ವಾತಾವರಣದಲ್ಲಿ, ಅಥವಾ ಸಲ್ಫರ್ ಡೈಆಕ್ಸೈಡ್ ಜಾಸ್ತಿ ಆಗುವಂಥದ್ದು, ನೈಟ್ರೋಜನ್ ಆಕ್ಸೈಡ್ಸ್ಗಳು ಜಾಸ್ತಿ ಆಗುವಂಥದ್ದು, ಎಲ್ಲ ಆಯಿತು ಅಂತಂದರೆ ವಾಯು ಮಾಲಿನ್ಯ ಆಗ್ತಿದೆ ಅಂಥೇಳಿ ನಾವು ಅರ್ಥನ ಕೊಡ್ತಾ ಹೋಗ್ಬೋದು. ಸೊ ಮುಂದಿನ ಒಂದು ಸೋರ್ಸಸ್ಗಳೇನು ಅಂತ ಇದರಲ್ಲೇ ನೋಡ್ತೀರಾ ಅಂತಂದರೆ ವೆಹಿಕಲ್ನ ಎಮಿಷನ್ಸ್ಗಳು ಇದಕ್ಕೆ ಮುಖ್ಯವಾದಂಥ ಸೋರ್ಸಸ್ಗಳಾಗಿರುತ್ತೆ. ಇಂಡಸ್ಟ್ರೀಸ್ಗಳಿಂದ ಬರುವಂಥ ಗ್ಯಾಸಿಂದ ಅದು ಪೊಲ್ಯೂಷನ್ ಆಗ್ತಾ ಹೋಗುತ್ತೆ. ಆಮೇಲೆ ಫಾಸಲ್ ಫ್ಯೂಯಲ್ಸ್ಗಳೇನಿದೆ ಅದು ಬರ್ನ್ ಆಗೋದ್ರಿಂದನೂ ಕೂಡ ಪೊಲ್ಯೂಷನ್ ಆಗ್ತಾ ಹೋಗುತ್ತೆ. ಸೊ ಹೀಗೆ ವಾಟರ್ ಪೊಲ್ಯೂಷನ್ ಹತ್ರ ನಾನು ಬರ್ತಾ ಇದ್ದೀನಿ. ಸೊ ವಾಟರ್ ಪೊಲ್ಯೂಷನ್, ನೀರು ಕೇಳಿದಿರಲ್ಲ, ನೀರೆಲ್ಲ ಮಾಲಿನ್ಯ ಆಗೋದು ತುಂಬ ಸಿಂಪಲ್ ಅದು. ಅಂದರೆ ವಾಟರ್ ಬಾಡೀಸ್ಗಳಂತ ನಾವೇನು ಕರಿತೀವಿ, ರಿವರ್ಸು, ಲೇಕ್ಸು ಅಥವಾ ಓಷಿಯನ್ಸು ಅಥವಾ ಗ್ರೌಂಡ್ ವಾಟರ್ಸು, ಇದೆಲ್ಲದೂ ಕೂಡ ಥ್ರೂ ಕೆಮಿಕಲಿಂದ ಅಥವಾ ವೇಸ್ಟಿಂದ, ಮೈಕ್ರೋ ಆರ್ಗನಿಸಮ್ಸ್ಗಳಿಂದ ಪೊಲ್ಯೂಟ್ ಆಗೋದನ್ನು ನಾವು ವಾಟರ್ ಪೊಲ್ಯೂಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಆಯಿಲ್ ಸ್ಪಿಲ್ಸ್ಗಳಂತ ಕರಿತೀವಿ. ಏನು ಒಂದು ಆಯಿಲ್ ಇಂಡಸ್ಟ್ರೀಸ್ಗಳಿರುತ್ತೆ ಅದರ ಒಂದು ಸೋರಿಕೆಗಳಾಗಿರ್ಬೋದು, ಅಥವಾ ಪ್ಲಾಸ್ಟಿಕ್ ವೇಸ್ಟ್ಗಳನ್ನು ವಾಟ್ರಲ್ಲಿ ಬಿಡುವಂಥದ್ದು, ಅಥವಾ CVH ತ್ಯಾಜ್ಯ ವೇಸ್ಟೇಜ್ ವಸ್ತುಗಳನ್ನು ಒಳಚರಂಡಿ ವ್ಯವಸ್ಥೆನ ಹಾಳು ಮಾಡುವಂಥದ್ದು, ಅಥವಾ ಅಗ್ರಿಕಲ್ಚರನ್ನು ಕೃಷಿ ತ್ಯಾಜ್ಯನ ಬಿಡುವಂಥದ್ದು, ಇದರಿಂದನೂ ಕೂಡ ವಾಟರ್ ಪೊಲ್ಯೂಷನ್ ಆಗುತ್ತೆ. ಮುಖ್ಯವಾದಂಥ ಸೋರ್ಸಸ್ಗಳಂತ ನೋಡಿದಾಗ ಇಂಡಸ್ಟ್ರಿ ಕಡೆಯಿಂದನೇ ವಾಟರ್ ಪೊಲ್ಯೂಷನ್ ಎಲ್ಲಕ್ಕಿಂತ ಜಾಸ್ತಿ ಆಗ್ತಾ ಇರೋದು. ಕೈಗಾರಿಕೆಯ ವಿಸರ್ಜನೆಯಿಂದ ವಾಟರ್ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಆಮೇಲೆ ಸರಿಯಾದ ರೀತಿಯಾದಂಥ ಟ್ರೀಟ್ಮೆಂಟ್ ಕೊಡದೇ ಇರುವಂಥ ಒಂದು ಒಳಚರಂಡಿಯ ವ್ಯವಸ್ಥೆ, CVH ವಾಟರ್, ಅದರಿಂದ ಸಮಸ್ಯೆ ಆಗುತ್ತೆ. ಕೃಷಿ ಅಗ್ರಿಕಲ್ಚರ್ ಕೆಮಿಕಲ್ಸ್ಗಳು ಜಾಸ್ತಿ ಯೂಸ್ ಮಾಡೋದ್ರಿಂದ, ರಾಸಾಯನಿಕಗಳು ಯೂಸ್ ಮಾಡೋದ್ರಿಂದ ವಾಟರ್ ಪೊಲ್ಯೂಷನ್ ಆಗ್ತಾ ಹೋಗುತ್ತೆ. ಮುಂದಿನ ಇನ್ನೊಂದು ಪೊಲ್ಯೂಷನ್ ಹೆಸರು ಸಾಯಿಲ್ ಪೊಲ್ಯೂಷನ್ ಅಂತ ಇದೆ. ಸಾಯಿಲ್ ಅಂತಂದರೆ ಮಣ್ಣು. ನಮಗೆಲ್ಲ ಊಟ ತಿಂಡಿ ಕೊಡ್ತಾ ಇರುವಂಥ ಒಂದು ಆ, ಒಂದು ಅಜೈವಿಕ ಘಟಕ, ಬಟ್ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಎನ್ವೈರ್ಮೆಂಟ್ ಅದಲ್ಲಿ. ಸೊ ಮಣ್ಣು ಏನು ಅಂತಂದರೆ ನಮ್ಮ ಲ್ಯಾಂಡ್ ಏನಿದೆ, ಸೊ ಅದರ ಒಂದು ಕೆಮಿಸ್ಟ್ರಿ ಎಲ್ಲ ಅದು ನೀಟಾಗಿರಬೇಕು. ಅದು ಒಂದು ಡಿಗ್ರೇಡೇಷನ್ ಆಗುವಂಥದ್ದು, ಭೂಮಿಯ ಒಂದು ಉಪಸ್ಥಿತಿ ಏನಿದೆ ಅದು ಡೌನ್ ಆಗುವಂಥದ್ದು ಬೈ ಕೆಮಿಕಲ್ಸ್ಗಳು ಯೂಸ್ ಮಾಡೋದ್ರಿಂದ, ವೇಸ್ಟು ಮತ್ತು ಹಾರ್ಮ್ಫುಲ್ ಸಬ್ಸ್ಟೆನ್ಸ್ಗಳಿಂದ. ಎಕ್ಸಾಂಪಲ್ ಹೇಳಬೇಕು ಅಂದರೆ ನಾವು ಪೆಸ್ಟಿಸೈಡ್ಸ್ಗಳನ್ನು ಯೂಸ್ ಮಾಡಿ ಹಾಳು ಮಾಡೋದು, ಹೆವಿ ಮೆಟಲ್ಸ್ಗಳನ್ನು ಜಾಸ್ತಿ ಯೂಸ್ ಮಾಡೋದು, ಇಂಡಸ್ಟ್ರಿಯಲ್ ವೇಸ್ಟ್ಗಳನ್ನು ಯೂಸ್ ಮಾಡೋದು, ಲ್ಯಾಂಡ್ ಫಿಲ್ಸ್ಗಳು, ಭೂಕುಸಿತ ಅಂತ ಕೇಳಿದಿರಲ್ವಾ. ನಮ್ಮ ಈ ಘಾಟ್ ಸೆಕ್ಷನ್ಸ್ ಎಲ್ಲ ತುಂಬ ಜಾಸ್ತಿ. ಸೊ ಬೇಸಿಕಲಿ ನಾವು ಘಾಟ್ ಸೆಕ್ಷನ್ ಅಲ್ಲ. ಸೊ ರೋಡ್ಸ್ಗಳೆಲ್ಲ ನೀವು ಹೋದರೆ ಸೊ ಅಲ್ಲೆಲ್ಲ ತುಂಬ ಜಾಸ್ತಿ. ರೋಡಲ್ಲೆಲ್ಲ ಹೋದರೆ ಘಾಟ್ ಸೆಕ್ಷನ್ಸ್ಗಳಲ್ಲಿ ಭೂಕುಸಿತ ಆಗುವಂಥದ್ದು, ಲ್ಯಾಂಡ್ ಸ್ಲೈಡ್ಸ್ ಅಂತೀವಿ, ಲ್ಯಾಂಡ್ ಫಿಲ್ಸ್ಗಳಾಗುವಂಥದ್ದಾಗುತ್ತೆ. ಸೊ ಇದೆಲ್ಲ ಒನ್ ಟೈಪ್ ಆಫ್ ದ ಸಾಯಿಲ್ ಪೊಲ್ಯೂಷನ್. ಸೊ ಇದಕ್ಕೆ ಸೋರ್ಸಸ್ಗಳು ಅಂತ ಬಂದಾಗ
ವೇಸ್ಟ್ ಡಿಸ್ಪೋಸಲ್ಲು ಪ್ರಾಪರ್ ಆಗಿಲ್ಲದೆ ಇರುವಂಥದ್ದು, ಅದು ಕೂಡ ಒಂದು ಕಾರಣ ಆಗುತ್ತೆ. ಇಲ್ಲ ಅಂತಂದರೆ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ಗಳೇನಿದೆ ಸೊ ಅದು ತುಂಬ ಜಾಸ್ತಿ ಮಾಡುವಂಥದ್ದು, ಮೈನಿಂಗ್ ಏನಿದೆ ಅದು ತುಂಬ ಜಾಸ್ತಿ ಮಾಡುವಂಥದ್ದು, ಇದರಿಂದ ಮಾಲಿನ್ಯವನ್ನು ನಾವು ನೋಡಬಹುದು. ಸುಮಾರಿದೆ ಪೊಲ್ಯೂಷನ್ಸ್ಗಳು. ಸೊ ಇದಾದಮೇಲೆ ನಾನು ನೆಕ್ಸ್ಟ್ ಪೊಲ್ಯೂಷನ್ ಹೋಗ್ತಾ ಇದ್ದೇನೆ. ನಾನು ನೆಕ್ಸ್ಟ್ ಪೊಲ್ಯೂಷನ್ ಹೋದಾಗ ನಾಯ್ಸ್ ಪೊಲ್ಯೂಷನ್ ಏನಿದೆ ಸೊ ಅದಕ್ಕೆ ಹೋಗ್ತಾ ಇದ್ದೇನೆ. ಸೊ ನಾಯ್ಸ್ ಪೊಲ್ಯೂಷನ್ ಅಂತಂದರೆ ಶಬ್ದ ಮಾಲಿನ್ಯ, ಏನು ತುಂಬ ಕೆಟ್ಟದಾಗಿ ಶಬ್ದ ಆಗುತ್ತೆ. ಸೊ ಆ ಶಬ್ದಕ್ಕೆ ಸಂಬಂಧಪಟ್ಟ ಹಾಗೆ explosive or harmful level of noise that disturbs the human or animal life. ಮನುಷ್ಯ ಅಥವಾ ಪ್ರಾಣಿ ಪಕ್ಷಿಗಳ ಲೈಫನ್ನು ಇರಿಟೇಟ್ ಮಾಡುವಂಥ ಒಂದು ಹಾರ್ಮ್ಫುಲ್ ಲೆವೆಲ್ನ ನಾಯ್ಸ್ ಏನಾದರೂ ಮಾಡಿದರೆ ಅದನ್ನು ನಾಯ್ಸ್ ಪೊಲ್ಯೂಷನ್ ಅಂತೀವಿ. ಎಕ್ಸಾಂಪಲ್ ಏನಲ್ಲಿ ಹೇಳ್ಬೇಕಂದ್ರೆ ಟ್ರಾಫಿಕ್ನ ನಾಯ್ಸ್. ನೀವು ನಮ್ಮ ಬೆಂಗಳೂರು ಸೈಡೆಲ್ಲ ನೆಮ್ಮದಿ ಇಲ್ಲ ಅಂತ ಹೇಳ್ತಾರೆ. ರೀಸನ್ ಏನು ಗೊತ್ತಾ? ಇದೇ ರೀಸನ್ನು. ಬೆಂಗಳೂರಲ್ಲಿ ವಾಸವಾಗಿರೋಕ್ಕಿಂತ ಜಾಸ್ತಿ ಆ ಶಬ್ದ, ಆ ಒಂದು ಹೊಗೆ, ಆ ಒಂದು ಧೂಳು, ವಾತಾವರಣ ಅದೇ ಬೇಜಾರು ಪಡಿಸುತ್ತೆ. ಅದು ಶಬ್ದ ಮಾಲಿನ್ಯ. ಅಥವಾ ಇಂಡಸ್ಟ್ರೀಸ್ ಏರಿಯಾಸಲ್ಲೆಲ್ಲ ಹೋದ್ಬಿಟ್ರೆ ತುಂಬ ಕೆಟ್ಟಾಗಿ ಸೌಂಡ್ ಮಾಡ್ತಾ ಇರುತ್ತೆ ಮಷಿನ್ಸ್ಗಳೆಲ್ಲ, ಅಲ್ಲಿಂದ ಶಬ್ದ ಮಾಲಿನ್ಯ ಆಗುತ್ತೆ. ಅಥವಾ ಯೂಸ್ ಇಲ್ಲದೆ ಇರೋ ಕಡೆ ಲೌಡ್ ಮ್ಯೂಸಿಕ್ಗಳನ್ನು ಹಿಡ್ಕೊಳ್ಳೋ ಅಂಥದ್ದು, ಅಲ್ಲಿಂದ ಕೂಡ ಶಬ್ದ ಮಾಲಿನ್ಯ ಆಗ್ತಾ ಹೋಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೋರ್ಸಸ್ಗಳಂತ ಬಂದಾಗ ಅರ್ಬನೈಸೇಷನ್ನ ಹೇಳಿದ್ನಲ್ಲ, ನಮ್ಮ ಬೆಂಗಳೂರು ಅರ್ಬನೈಸೇಷನ್ ಎಷ್ಟು ಎಷ್ಟರ ಮಟ್ಟಿಗೆ ನಗರೀಕರಣ ಆಗ್ತಾ ಹೋಗುತ್ತೆ, ಅಷ್ಟರ ಮಟ್ಟಿಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದು ಟ್ರಾನ್ಸ್ಪೋರ್ಟೇಷನ್. ನಮ್ಮ ಟ್ರಾಫಿಕಲ್ಲಂತೂ ಓಡಾಡೋಕ್ಕೆ ಆಗಲ್ಲ ಬೆಂಗಳೂರಲ್ಲಿ, ಅಷ್ಟೊಂದು ಟ್ರಾನ್ಸ್ಪೋರ್ಟೇಷನ್. ಬೆಂಗಳೂರು ಅಂತಲ್ಲ, ಎಲ್ಲೆಲ್ಲಿ ಸಿಟಿ ಕಡೆ ಇದೆ ಅಲ್ಲೆಲ್ಲ. ಸೊ ಅಲ್ಲೆಲ್ಲ ನಾಯ್ಸ್ ಪೊಲ್ಯೂಷನ್ ನೀವು ನೋಡ್ತಾ ಹೋಗ್ಬೋದು. ಆಮೇಲೆ ಕನ್ಸ್ಟ್ರಕ್ಷನ್ ಅಂತ ಇದೆ, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲೂ ಕೂಡ ಆಗ್ತಾ ಹೋಗುತ್ತೆ. ಸೊ ಅದಾದಮೇಲೆ ಲೈಟ್ ಪೊಲ್ಯೂಷನ್ ಅಂತ ಇದೆ, ಬೆಳಕಿನ ಮಾಲಿನ್ಯ ಅಂತ ಇದೆ. ಲೈಟ್ ಪೊಲ್ಯೂಷನ್ ಯಾವ ರೀತಿ ಇರುತ್ತೆ ಅಂದರೆ ಎಕ್ಸೆಸಿವ್ ಆರ್ ಮಿಸ್ಡೈರೆಕ್ಟೆಡ್ ಆರ್ಟಿಫಿಷಿಯಲ್ ಲೈಟ್ ದ ಡಿಸ್ಟರ್ಬ್ಸ್ ದ ಎಕೋಸಿಸ್ಟಮ್ ಆ್ಯಂಡ್ ಹ್ಯೂಮನ್ ಲೈಟ್ ಅಂತ ಇದೆ. ಅಂದರೆ ಆ್ಯಕ್ಚುಯಲ್ ಆಗಿ ಬೆಳಕು ಅಂತಂದಿದ ತಕ್ಷಣ ನಮಗೆಲ್ಲ ಜ್ಞಾಪಕ ಬರೋದು ಸೂರ್ಯನೊಂದು ಬೆಳಕು ಡೇ ಟೈಮ್ ನಾವು ತೊಗೊಳ್ತೀವಿ, ಓಕೆ, ವೆಲ್ ಆ್ಯಂಡ್ ಗುಡ್. ಬಟ್ ನೈಟ್ ಆಗ್ತಾ ಇದ್ದಂಗೆ ಹೆವಿ ಸ್ಟ್ರೀಟ್ ಲೈಟ್ಸ್ಗಳನ್ನು ಹಾಕುವಂಥದ್ದು, ಹೆವಿ ಅಡ್ವರ್ಟೈಸ್ ಬೋರ್ಡ್ಸ್ಗಳನ್ನು ಹಾಕುವಂಥದ್ದು, ಹೆವಿ ಅರ್ಬನ್ ಲೈಟಿಂಗ್ಸ್ಗಳನ್ನು ಹಾಕುವಂಥದ್ದು, ಇದರಿಂದ ಆ್ಯಕ್ಚುಯಲ್ ಆಗಿ ವೇವ್ಸ್ಗಳು ಜಾಸ್ತಿ ಆಗುತ್ತೆ. ಸೊ ಅದರಿಂದನೂ ಕೂಡ ಪೊಲ್ಯೂಷನ್ ಆಗ್ತಾ ಹೋಗುತ್ತೆ. ಸೋರ್ಸಸ್ ಏನು ಅಂತಂದರೆ ಓವರ್ ಇಲ್ಯುಮಿನೇಷನ್ ಇನ್ ಸಿಟೀಸ್, ಅವಶ್ಯಕತೆಗಿಂತ ಜಾಸ್ತಿ ಬೆಳಕು ಸಿಟಿಯಲ್ಲಿ ಇರುವಂಥದ್ದು, ಆಯಿತಾ, ಅದು ಕೂಡ ಕಂಟಾಮಿನೇಟ್ ಮಾಡುತ್ತೆ. ನೆಕ್ಸ್ಟ್ ಏನಾದರೂ ನಾವು ಹೇಳ್ತೀವಿ ಅಂದರೆ ಥರ್ಮಲ್ ಪೊಲ್ಯೂಷನ್ ಅಂತ ಇದೆ. ಥರ್ಮಲ್ ಅಂತಂದರೆ ಹೀಟು, ಉಷ್ಣದಿಂದ ಆಗುವಂಥ ಪೊಲ್ಯೂಷನ್. ಇದೇನು ಮಾಡುತ್ತೆ ಅಂದರೆ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿ ವಾಟರ್ ಬಾಡೀಸ್ಗಳೇನಿದೆ ಅಥವಾ ಏರ್ ಏನಿದೆ ಅಥವಾ ಒಂದು ಹ್ಯೂಮನ್ ಆ್ಯಕ್ಟಿವಿಟೀಸ್ ಏನಿದೆ ಅದರಿಂದ ಇರುವಂಥ ಟೆಂಪ್ರೇಚರ್, ಇರುವಂಥ ತಾಪಮಾನಕ್ಕಿಂತ ಜಾಸ್ತಿ ಉಷ್ಣತೆಯನ್ನು ಕ್ರಿಯೇಟ್ ಮಾಡಿ, ಹೀಟ್ ಮಾಡಿ ನಮ್ಮ ಹೇರು, ವಾಟ್ರು, ಟೆಂಪ್ರೇಚರ್ನ ಹೀಟ್ ಮಾಡ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ಸಾಗರಗಳಲ್ಲಿ ಐಸ್ ಕೆಂಡೆ ಎಲ್ಲ ಕರಗುವಂಥದ್ದು, ನಮ್ಮಲ್ಲಿ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗುವಂಥದ್ದು, ಈ ರೀತಿ ಸುಮಾರು ಎಫೆಕ್ಟ್ಗಳಾಗ್ತಾ ಹೋಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟು ನೀವೇನೊಂದು ನೋಡ್ತೀರಾ ಅಂದರೆ ಇದೇ ಒಂದು ಥರ್ಮಲ್ ಪೊಲ್ಯೂಷನಲ್ಲಿ ಎಕ್ಸಾಂಪಲ್ಸ್ಗಳಂತ ಬಂದಾಗ ಪವರ್ ಪ್ಲಾಂಟ್ಸ್ಗಳಲ್ಲಿ ಹಾಟ್ ವಾಟರ್ ಡಿಸ್ಚಾರ್ಜ್ ಆಗುವಂಥದ್ದು, ಅದರಿಂದ ಹೀಟ್ ಜಾಸ್ತಿ ಆಗುತ್ತೆ. ಈಗ ತುಂಬ ಹಾಟ್ ವಾಟರ್ ಇರುವಂಥದ್ದು ನದಿಗೆ ಬಿಟ್ಟರೆ ಇಲ್ಲಿರುವಂಥ ಮೀನುಗೀನುಗಳೆಲ್ಲ ಸತ್ತೋಗ್ತವೆ. ಆ ರೀತಿ ಸೋರ್ಸಸ್ ಅಂತ ಬಂದಾಗ ಇಂಡಸ್ಟ್ರಿಯಲ್ ಪ್ರೋಸೆಸ್ಸಿಂದ, ಪವರ್ ಪ್ಲಾಂಟ್ಸ್ಗಳಿಂದ ಎಲ್ಲ ಸಮಸ್ಯೆ ಆಗ್ತಾ ಹೋಗುತ್ತೆ. ರೇಡಿಯೋ ಆ್ಯಕ್ಟಿವ್ ಪೊಲ್ಯೂಷನ್ ಅಂತ ಇದೆ, ಇದು ತುಂಬ ಸಿವಿಯರ್ ಆಗಿ ಆಗ್ತಿರುವಂಥದ್ದು ಈಗ ಸದ್ಯದ ಮಟ್ಟಿಯಲ್ಲಿ. ರೇಡಿಯೋ ಆ್ಯಕ್ಟಿವ್ ಸಬ್ಸ್ಟೆನ್ಸ್ಗಳಿಂದ ಇದಾಗ್ತಾ ಹೋಗುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳಲ್ಲಿ ಅಥವಾ ಯುರೇನಿಯಂ ಮೈನಿಂಗ್ ಮಾಡಬೇಕಾದ್ರೆ ಆಗುತ್ತೆ. ಸೋರ್ಸಸ್ಗಳಂತ ಬಂದಾಗ ದೊಡ್ಡ ದೊಡ್ಡ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳಿರ್ತಾವಲ್ಲ ಅಲ್ಲಿಂದ ಆಗುತ್ತೆ, ಇಲ್ಲ ಮೆಡಿಕಲ್ ವೇಸ್ಟ್ಗಳಿಂದ ಆಗುತ್ತೆ, ಅಥವಾ ನ್ಯೂಕ್ಲಿಯರ್ ವೆಪನ್ಸ್ ಟೆಸ್ಟಿಂಗ್ ಮಾಡ್ತಾರಲ್ವ, ಸೊ ತುಂಬ ದೊಡ್ಡ ಲೆವೆಲಿಗೆಲ್ಲ ಬ್ಲಾಸ್ಟ್ ಆಗುತ್ತೆ, ಇಲ್ಲ ನಮ್ದು ವೆಪನ್ಸ್ಗಳು ರೆಡಿ ಇದೆ ಇಲ್ಲ ಅಂತ, ಸೊ ಅಲ್ಲಿ ಆಗ್ತಾ ಹೋಗುತ್ತೆ. ಸೊ ಇನ್ನೂ ರೇಡಿಯೋ ಆ್ಯಕ್ಟಿವ್ ಪೊಲ್ಯೂಷನ್ಸ್ಗಳಾದಮೇಲೆ ಇನ್ನೂ ಕೆಟ್ಟದಾಗಿ ಪೊಲ್ಯೂಷನ್ ಆಗ್ತಾ ಇರೋದು ಅಂತಂದರೆ ಈಗ ನಮ್ಮ ಮೊಬೈಲ್ಸ್ಗಳಿಂದ ಪೊಲ್ಯೂಷನ್ ಆಗ್ತಾ ಇದೆ. ಸುಮಾರಿದೆ, ನೀವು ಇನ್ನೂ ಇದ್ರ ಮೇಲೆ ರಿಸರ್ಚ್ ಮಾಡ್ತಾ ಹೋದರೆ ಅರ್ಥ ಆಗುವಂಥ ವಿಷಯ. ಇನ್ನೂ ಜಾಸ್ತಿ ರಿಸರ್ಚ್ ಮಾಡಿ ಸುಮಾರು ನಿಮ್ಗೆ ಸಿಗುತ್ತೆ ಪೊಲ್ಯೂಷನ್ ಅಂತಂದರೆ ಏನು, ಯಾವ ರೀತಿ ಇರುತ್ತೆ ಅಂತ. ಇನ್ನೂ ಸುಮಾರು ಕಾನ್ಸೆಪ್ಟ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ನಿಮ್ಮ ಒಂದು ಪೊಲ್ಯೂಷನ್ನ ಕೈಂಡ್ಸ್ಗಳು. ಸೊ ಇದೆಲ್ಲ ಪೊಲ್ಯೂಷನ್ ಆಗೋದ್ರಿಂದ ಯಾವ್ಯಾವ ಥರ ಹೇಳಿದೆ, ಏರು, ವಾಟ್ರು, ಸಾಯಿಲು, ನಾಯ್ಸು, ಲೈಟು, ಥರ್ಮಲ್ಲು, ರೇಡಿಯೋ ಆ್ಯಕ್ಟಿವ್, ಇದೆಲ್ಲ ಪೊಲ್ಯೂಷನಿಂದ ಏನು ಎಫೆಕ್ಟ್ಸ್ಗಳಾಗುತ್ತೆ, ಏನು ಪರಿಣಾಮಗಳಾಗುತ್ತೆ, ಏನು ಸಮಸ್ಯೆಗಳಾಗುತ್ತೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳುವಂಥ ವಿಷಯ. ಪೊಲ್ಯೂಷನ್ ಅನ್ನುವಂಥದ್ದು ತುಂಬ ಫಾರ್ ರೀಚಿಂಗ್ ಕಾನ್ಸಿಕ್ವೆನ್ಸಸ್ ಆಗಿದೆ. ಇದು ನಮ್ಮ ಎನ್ವೈರ್ನ್ಮೆಂಟ್ನ ಮೇಲೆ, ನಮ್ಮ ಹ್ಯೂಮನ್ ಹೆಲ್ತ್ನ ಮೇಲೆ, ನಮ್ಮ ಇಕೋಸಿಸ್ಟಮ್ನ ಮೇಲೆ, ಅಂದರೆ ನಮ್ಮ ಪರಿಸರದ ಮೇಲೆ, ನಮ್ಮ ಮಾನವನ ಆರೋಗ್ಯದ ಮೇಲೆ, ನಮ್ಮ ಪರಿಸರ ವ್ಯವಸ್ಥೆಯ ಮೇಲೆ, ಇಕೋಸಿಸ್ಟಮ್ನ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಈ ಎಫೆಕ್ಟ್ಸನ್ನು ಕೂಡ ನಾನು ತುಂಬ ಡಿವೈಡ್ ಆಗಿ ಹೇಳ್ತಾ ಇದ್ದೀನಿ, ಎಲ್ಲದೂ ಅರ್ಥ ಆಗಲಿ ಅಂತ. ಹ್ಯೂಮನ್ ಹೆಲ್ತ್ನ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಎನ್ವೈರ್ನ್ಮೆಂಟ್ನ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ,
ಇಕೋಸಿಸ್ಟಮ್ನ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಎಕನಾಮಿಕ್ ಇಂಪ್ಯಾಕ್ಟ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಇದು ನಾನು ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ. ಸೊ ಇದಕ್ಕೆಲ್ಲ ಆದಮೇಲೆ ನಾವು ಏನು ಸೊಲ್ಯೂಷನ್ಸ್ಗಳನ್ನು ತಗೊಂಡ್ರೆ ನಾವು ಸರಿ ಆಗ್ತೀವಿ ಅನ್ನುವಂಥದ್ದನ್ನು ಕೂಡ ಲಾಸ್ಟಿಗೆ ಒಂದಿಷ್ಟು ಶಾರ್ಟಾಗಿ ಡಿಸ್ಕಸ್ ಮಾಡೋಣ ಸಾಕು. ಅಲ್ಲಿಗೆ ನಿಮ್ಮ ಈ ಪೊಲ್ಯೂಷನ್ ಟಾಪಿಕ್ ಮುಗ್ದೋಗುತ್ತೆ. ನೆಕ್ಸ್ಟ್ ಒಂದು ಕ್ಲಾಸಸ್ಗಳಲ್ಲಿ ನಾವು ಬೇರೆ ಟಾಪಿಕ್ಕಿಗೆ ಎಂಟ್ರಿ ಕೊಡ್ತಾ ಹೋಗ್ಬೋದು. ಸರಿ, ಹಾಗಿದ್ದಲ್ಲಿ ಏನೇನು ಎಫೆಕ್ಟ್ಸ್ಗಳಾಗ್ಬೋದು ಅನ್ನುವಂಥದ್ದು ನೋಡೋಣ. ಸೊ ಏನೇನು ಎಫೆಕ್ಟ್ಸ್ಗಳಾಗ್ಬೋದು? ಮೊದಲನೇದು ಆನ್ ಹ್ಯೂಮನ್ ಹೆಲ್ತ್, ಮನುಷ್ಯನ ಒಂದು ಆರೋಗ್ಯದ ಮೇಲೆ ಏನೇನು ಎಫೆಕ್ಟ್ಸ್ಗಳಾಗ್ಬೋದು? ಮನುಷ್ಯನ ಆರೋಗ್ಯದ ಮೇಲೆ ತುಂಬ ಇಂಪಾರ್ಟೆಂಟ್ ಆಗಿ ಅಸ್ತಮ, ಲಂಗ್ ಕ್ಯಾನ್ಸರ್ ಆಗ್ಬೋದು ಮನುಷ್ಯನ ಹೆಲ್ತಿಗೆ. ಈಗ ಏನಾಗುತ್ತಂದ್ರೆ ಉಸಿರಾಟದೆಲ್ಲ ಸಮಸ್ಯೆ ಆಗೇ ಆಗುತ್ತಲ್ವ ಮನುಷ್ಯ ಅಂದಮೇಲೆ. ಗಾಳಿ ಸರಿ ಇಲ್ಲ ಅದಿಲ್ಲ ಅಂತಂದ್ಮೇಲೆ ಆಗೇ ಆಗುತ್ತಲ್ಲ. ಅವಾಗ ರೆಸಿಪೊರೇಟರಿ ಅಲ್ವಾ, ಉಸಿರಾಟದ ಸಮಸ್ಯೆ, ಸೊ ಅದು ಸಮಸ್ಯೆ ಆಗುತ್ತೆ. ಅಥವಾ ಕಾರ್ಡಿಯೋವಾಸ್ಕ್ಯುಲರ್ ಎಲ್ಲ ಮೆಡಿಕಲ್ ವರ್ಡ್ಸ್ಗಳು, ಸೊ ಆ ಡಿಸೀಸ್ ಆಗ್ಬೋದು. ಅಸ್ತಮ, ಲಂಗ್ ಕ್ಯಾನ್ಸರ್ ಡ್ಯೂ ಟು ಏರ್ ಪೊಲ್ಯೂಷನಿಂದ ಆಗುವಂಥ ಸಾಧ್ಯತೆಗಳಿರುತ್ತೆ. ಆಮೇಲೆ ವಾಟರ್ ಬೋರ್ನ್ ಡಿಸೀಸ್ಗಳೆಲ್ಲ ಬರ್ತಾ ಹೋಗುತ್ತೆ ಮನುಷ್ಯನಿಗೆ. ವಾಟರ್ ಬೋರ್ನ್ ಡಿಸೀಸ್ ಅಂತಂದರೆ ಅದನ್ನು ಕಾಲರಾ ಅಂತ ನಾವು ಕರಿತೀವಿ, ಅಥವಾ ಡಿಸೆಂಟ್ರಿ ಅಂತ ಕರಿತೀವಿ. ಸೊ ಕಾಲರಾ, ಡಿಸೆಂಟ್ರಿ ವಾಟರ್ ಕಂಟಾಮಿನೇಟ್ ಆದಾಗ ಸೊ ಅಂಥ ಸಮಸ್ಯೆಗಳಾಗ್ಬೋದು. ಅಥವಾ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ಗಳು ಆಗ್ಬೋದು, ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಆ್ಯಂಡ್ ಕ್ಯಾನ್ಸರ್ ಆಗ್ಬೋದು. ಏನಕ್ಕೋಸ್ಕರ ಅಂತಂದರೆ ಹೆವಿ ಮೆಟಲ್ಸ್ಗಳು ಅಥವಾ ಹೆವಿ ಕೆಮಿಕಲ್ಸ್ಗಳು ನಮ್ಮ ಹೊಟ್ಟೆ ಒಳಗೆ ಹೋಗೋದ್ರಿಂದ, ಕೆಮಿಕಲ್ಸ್ ಫುಡ್ ಪಾಯ್ಸನ್ ಎಲ್ಲ ಇತ್ತು ಅಂದರೆ ಆಗುತ್ತೆ. ಆಮೇಲೆ ಶಬ್ದ ಮೇಲಿನಿಂದ ನಮ್ಮ ಕಿವಿ ಕೇಳಿಸುವಂಥದ್ದೇ ಹೋಗ್ಬೋದು, ನಾಯ್ಸ್ ಪೊಲ್ಯೂಷನ್ ಆಗ್ಬೋದು. ಇದರಿಂದನೂ ಕೂಡ ಸಮಸ್ಯೆ ಆಗುವಂಥ ಸಾಧ್ಯತೆಗಳಿದೆ. ಎನ್ವೈರ್ನ್ಮೆಂಟ್ ಮೇಲೆ ಏನೇನು ಸಮಸ್ಯೆ ಆಗ್ಬೋದು ಅಂತ ನಾವು ನೋಡಿದಾಗ, ಎನ್ವೈರ್ನ್ಮೆಂಟ್ ಮೇಲೆ ಏರ್ ಪೊಲ್ಯೂಷನ್ ಆಗುವಂಥ ಸಾಧ್ಯತೆಗಳಿದೆ. ಆ ಏರ್ ಪೊಲ್ಯೂಷನಿಂದ ಮೇನ್ಲಿ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಗ್ಲೋಬಲ್ ವಾರ್ಮಿಂಗ್ ಅಂತಂದರೆ ನಮ್ಮ ಗೋಳ ಏನಿದೆ ಇದಿಷ್ಟು ಟೆಂಪ್ರೇಚರ್ ಇರಬೇಕು ಅಂತ ಇದೆ, ಆ ಟೆಂಪ್ರೇಚರ್ಗಿಂತ ಜಾಸ್ತಿ ಟೆಂಪ್ರೇಚರ್ ಮಿತಿ ಮೀರುತ್ತೆ. ಆ್ಯಸಿಡ್ ರೈನ್ ಆಗುತ್ತೆ. ಆ್ಯಸಿಡ್ ರೈನ್ ಏನಾಗುತ್ತೆ ಅಂದರೆ ಏರ್ ಪೊಲ್ಯೂಷನ್ ಆಗಿ ಆ್ಯಸಿಡ್ನ ಫಾರ್ಮ್ ಆಗಿಬಿಟ್ಟು ಏರಲ್ಲೆಲ್ಲ ಇಲ್ಲಿರುತ್ತೆ. ಮೋಡದಿಂದ ಮಳೆಗಳೆಲ್ಲ ಬೀಳ್ತಾ ಇರಬೇಕಾದ್ರೆ ಅದು ಮೋಡ ಮತ್ತು ಆ್ಯಸಿಡ್ ಎಲ್ಲ ಸೇರಿಸ್ಕೊಂಡು ನಮ್ಮ ಭೂಮಿಯ ಮೇಲೆ ಬೀಳುತ್ತೆ, ಆ್ಯಸಿಡ್ ರೈನ್ ಆಗುತ್ತೆ. ಓಝನ್ ಲೇಯರ್ ಡಿಪ್ಟೇಷನ್ ಆಗುತ್ತೆ. ಓಝನ್ ಲೇಯರ್ ಅಂತಂದರೆ ನಮ್ಮದೇನು ಭೂಮಿ ಇದೆ, ನಮ್ಮ ಸುತ್ತ ಒಂದು O3 ಅನ್ನುವಂಥ ಒಂದು ಲೇಯರ್ ಫಾರ್ಮ್ ಆಗಿದೆ. ಸೊ ಅದು ನಮ್ಮ ಹೆವಿ ರೇಸ್ಗಳನ್ನು ಅಥವಾ ಔಟ್ಸೈಡ್ ಬರುವಂಥ ಸನ್ ರೇಸ್ಗಳನ್ನೆಲ್ಲ ಪ್ರೊಟೆಕ್ಟ್ ಮಾಡುತ್ತೆ. ಅದು ಹೋಲ್ ಆಗೋದ್ರಿಂದ ಸೂರ್ಯನ ಕಿರಣಗಳು, ನೇರಳಾತೀತ ಕಿರಣಗಳು ಡೈರೆಕ್ಟಾಗಿ ಆಯಿತಾ ಬಂದ್ಬಿಟ್ಟು ನಮ್ಮ ಭೂಮಿ ಮೇಲೆ ಬೀಳೋದ್ರಿಂದ ಸಮಸ್ಯೆಗಳಾಗುತ್ತೆ. ಸೊ ಈ ರೀತಿಯಾಗಿ ಎನ್ವೈರ್ನ್ಮೆಂಟ್ ಸಮಸ್ಯೆ ಆಗ್ಬೋದು. ವಾಟರ್ ಪೊಲ್ಯೂಷನ್ ಆಗ್ಬೋದು. ವಾಟರ್ ಪೊಲ್ಯೂಷನ್ ಆಗೋದ್ರಿಂದ ಅಕ್ವಾಟಿಕ್ ಲೈಫ್ ಏನಿದೆ ಅದು ಸತ್ತೋಗ್ಬೋದು. ಜಲಚರ ಜೀವಿಗಳು ಅಂತ ನಾವು ಕರಿತೀವಲ್ವ, ಈ ಮೀನು ಗೀನು ಎಲ್ಲ ಏನಿದೆ ಸೊ ಅವೆಲ್ಲ ಸತ್ತೋಗ್ಬೋದು. ಸೊ ಅದಾದಮೇಲೆ ನೆಕ್ಸ್ಟು ಯುಟ್ರೋಫಿಕೇಶನ್ ಅಂತ ಕರಿತೀವಿ. ಪಾಚಿ ಏನಿದೆ ಅದರದ ಒಂದು ಅತಿಯಾದ ಬೆಳವಣಿಗೆ ಆಗ್ಬೋದು, ವೇಸ್ಟೇಜ್ ಜಾಸ್ತಿ ಬೆಳವಣಿಗೆ ಆಗ್ಬೋದು. ನೋಡಿದಿರಲ್ಲ ಕೆರೆ ಅಲ್ಲೆಲ್ಲ ವೇಸ್ಟೇಜ್ ಜಾಸ್ತಿ ಇರುತ್ತೆ. ಸಾಯಿಲ್ ಪೊಲ್ಯೂಷನ್ ಅಂತ ನಾವೇನು ಕರಿತೀವಿ ಅದಾಗ್ಬೋದು. ನಮ್ಮ ಮಣ್ಣಿನ ಒಂದು ಫರ್ಟಿಲಿಟಿ ಏನಿದೆ, ನಮ್ಮ ಮಣ್ಣಿನ ಒಂದು ಫಲವತ್ತತೆ ಏನಿದೆ ಅದು ನಷ್ಟ ಆಗ್ಬೋದು. ಕಂಟ್ಯಾಮಿನೇಷನ್ ಆಫ್ ಫುಡ್ ಚೈನ್ಸ್ಗಳಾಗ್ಬೋದು. ಆಹಾರ ಸರಪಳಿ ಅಂತ ನಾವು ಕರಿತೀವಿ. ಆಹಾರ ಸರಪಳಿದೆಲ್ಲ ನಿಮಗೆ ಗೊತ್ತಿರುತ್ತೆ. ಫುಡ್ ಚೈನ್, ಯಾರನ್ನು ಯಾರು ತಿಂತಾರೆ, ಸಸ್ಯನ ಗಿಡನ ಒಂದು ಯಾವುದೋ ಒಂದು ಪಕ್ಷಿ ತಿಂದು ಬದುಕುವಂಥದ್ದು, ಅದ್ರ ಮೇಲೆ ಇನ್ನೊಂದು ಬದು ತಿನ್ಕೊ ಅನ್ನೋವಂಥದ್ದು. ಈ ರೀತಿಯಾಗಿ ನೀವು ಸ್ಪ್ಲಿಟ್ ಮಾಡಿ ನೋಡಿದಾಗ ಯಾವುದನ್ನು ಏನು ತಿನ್ನುತ್ತೆ ಅನ್ನುವಂಥದ್ದನ್ನು ಅದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಶಬ್ದ ಮಾಲಿನ್ಯ, ನಾಯ್ಸ್ ಪೊಲ್ಯೂಷನ್ ಅಂತ ಇದೆ. ಸೊ ಈ ನಾಯ್ಸ್ ಪೊಲ್ಯೂಷನ್ ಏನಿದೆ ಇದನ್ನು ವೈಲ್ಡ್ ಲೈಫ್ ಪೊಲ್ಯೂಷನ್ ಆಗ್ಬೋದು, ಅಥವಾ ಅನಿಮಲ್ಸ್ಗಳನ್ನ ಇದನ್ನು ಮೈಗ್ರೇಟ್ ಆಗುವಂಥದ್ದಾಗಿರ್ಬೋದು. ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್ ಬಂದ್ಬಿಟ್ಟು ಆನ್ ಎಕೋಸಿಸ್ಟಮ್. ನಮ್ಮ ಈ ಎಕೋಸಿಸ್ಟಮಲ್ಲಿ ಯಾವ ರೀತಿಯಾದಂಥ ಸಿಸ್ಟಮನ್ನು ಇಂಬ್ಯಾಲೆನ್ಸ್ ಆಗುತ್ತೆ, ಏನು ಎಫೆಕ್ಟ್ ಬೀಳುತ್ತೆ ಅಂತ. ನಮ್ಮ ಏನು ಬಯೋಡೈವರ್ಸಿಟಿ ಇದೆ, ನಮ್ಮ ಏನು ಜೀವ ವೈವಿಧ್ಯತೆ ಇದೆ ಅದು ಹಾಳಾಗುವಂಥ ಸಾಧ್ಯತೆಗಳಿದೆ. ಓಕೆ, ಅದರ ಒಂದು ಸ್ಥಾನದಿಂದ ಡಿಸ್ಟ್ರಕ್ಷನ್ ಆಗುವಂಥ ಸಾಧ್ಯತೆಗಳಿದೆ. ನಮ್ಮ ಒಂದು ಫುಡ್ ಚೈನು ಇಕೋಸಿಸ್ಟಮ್ ಏನಿದೆ ಅದು ಹಾಳಾಗುವಂಥ ಸಾಧ್ಯತೆಗಳಿದೆ. ಆಮೇಲೆ ಎಕ್ಸ್ಟಿಂಕ್ಷನ್ ಆಫ್ ಸ್ಪೀಸೀಸ್ ಅಂತ ಕರಿತೀವಿ ನಾವು. ತುಂಬ ಕೆಲವೊಂದು ಜಾತಿಯ ಪಕ್ಷಿಗಳು, ಪ್ರಾಣಿಗಳು ಇರುತ್ತೆ, ಅದು ಪೊಲ್ಯೂಷನ್ ಕಡೆಯಿಂದ ಇನ್ನೂ ಕೆಟ್ಟದಾಗಿ ಹಾಳಾಗುವಂಥ ಸಾಧ್ಯತೆಗಳಿದೆ. ಎಕನಾಮಿಕ್ ಇಂಪ್ಯಾಕ್ಟ್ ಅಂತ ಏನಾದರೂ ಬಂದಾಗ, ಎಕನಾಮಿಕ್ ಇಂಪ್ಯಾಕ್ಟಲ್ಲಿ ಜಾಸ್ತಿ ಹೆಲ್ತ್ ಕೇರ್ ತೊಗೋಬೇಕಾಗುತ್ತೆ, ದುಡ್ಡು ಜಾಸ್ತಿ ಖರ್ಚಾಗ್ತಾ ಹೋಗುತ್ತೆ, ಆರ್ಥಿಕ ವ್ಯವಸ್ಥೆ ಕಡಿಮೆ ಆಗ್ತಾ ಹೋಗುತ್ತೆ, ಪೊಲ್ಯೂಷನ್ ರಿಲೇಟೆಡ್ ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಅಗ್ರಿಕಲ್ಚರ್ ಪ್ರಾಡಕ್ಟಿವಿಟಿ ಲಾಸ್ ಆಗುತ್ತೆ, ಮಣ್ಣಿನ ಒಂದು ಫಲವತ್ತತೆ ಲಾಸ್ ಆಗುತ್ತೆ, ವಾಟರ್ ಪೊಲ್ಯೂಷನ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಜಾಸ್ತಿ ಫಂಡ್ಸ್ಗಳನ್ನು ರಿಲೀಸ್ ಮಾಡಬೇಕಾಗ್ತದೆ. ಉದಾಹರಣೆಗೆ ಡೆಲ್ಲಿ ಅಂತ ತಗೊಳ್ಳಿ ನೀವು, ಅಲ್ಲಿ ಅರ್ಧಕ್ಕರ್ಧ ದುಡ್ಡನ್ನು ಬರೇ ಎನ್ವೈರ್ನ್ಮೆಂಟ್ ಕ್ಲೀನ್ ಇಡೋಕ್ಕೆ, ವಾಟರ್ನ ಕ್ಲೀನ್ ಮಾಡೋಕ್ಕೆ,
ಚರಂಡಿನ ಕ್ಲೀನ್ ಮಾಡಕ್ಕೆ ಇದಕ್ಕೆ ಹೋಗ್ತಾ ಇದೆ. ಯಾಕಂದ್ರೆ ಅಷ್ಟೊಂದು ಪೊಲ್ಯೂಷನ್ ಇದೆಯಲ್ಲ, ಪಾಪ್ಯುಲೇಷನ್ ಜಾಸ್ತಿ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು ನಿಮಗೆ, ಬಜೆಟಲ್ಲಿ ಜಾಸ್ತಿ ದುಡ್ಡು ಹೋಗುತ್ತೆ. ಆಮೇಲೆ ಡ್ಯಾಮೇಜಸ್ ಟು ಟೂರಿಸಂ ಮತ್ತು ಫಿಶರೀಸ್ಗಳಲ್ಲಿ ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಅಲ್ಲಿ ಡ್ಯಾಮೇಜ್ ಆಗುತ್ತೆ, ಟೂರಿಸಂ ಫಿಶರೀಸ್ಗಳೆಲ್ಲ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಇದೆಲ್ಲ ಎಫೆಕ್ಟ್ಸ್ಗಳು ಆಗ್ತಾ ಹೋಗುತ್ತೆ. ಈ ಎಫೆಕ್ಟ್ಸ್ಗಳು ನಿಮಗೆ ತುಂಬ ಕ್ಲಿಯರಾಗಿ ಅರ್ಥ ಆಗಲಿ ಅಂತೇಳಿ ನಾನು ತುಂಬ ಡಿವೈಡ್ ಮಾಡಿ ಹೇಳಿದ್ದೀನಿ. ಸೊ ಎಫೆಕ್ಟ್ಸ್ಗಳಂತ ಬಂದಾಗ ಹ್ಯೂಮನ್ ಹೆಲ್ತ್ ಮೇಲೆ, ಅಥವಾ ಎನ್ವೈರ್ನ್ಮೆಂಟ್ನ ಮೇಲೆ, ಇಕೋಸಿಸ್ಟಮ್ನ ಮೇಲೆ, ಎಕನಾಮಿಕ್ ಕಂಡೀಷನ್ನ ಮೇಲೆ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆಲ್ಲ ಏನು ಸೊಲ್ಯೂಷನ್ ಇದೆ, ಏನು ಪರಿಹಾರಗಳಿದೆ? ಸೊ ತುಂಬ ಸಿಂಪಲ್ ಪರಿಹಾರಗಳೇನು ಅಂತಂದರೆ, ನಾವು ರಿನ್ಯೂಯಬಲ್ ಎನರ್ಜೀಸ್ಗಳನ್ನು ಜಾಸ್ತಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನವೀಕರಿಸಬಹುದಾದ, ನವೀಕರಿಸಲಾಗದ ಇಂಧನಗಳು ಅಂತ ಇದೆ. ಸೊ ಅದರಲ್ಲಿ ನಾವು ಸೋಲಾರ್ ಎಷ್ಟಾದರೂ ಯೂಸ್ ಮಾಡಿ, ವೇಸ್ಟ್ ಆಗಲ್ಲ, ಅದನ್ನು ಜಾಸ್ತಿ ಯೂಸ್ ಮಾಡಬೇಕು. ವಿಂಡ್ ಪವರ್ ಜಾಸ್ತಿ ಯೂಸ್ ಮಾಡಬೇಕು, ಹೈಡ್ರೋ ಪವರ್ ಜಾಸ್ತಿ ಯೂಸ್ ಮಾಡಬೇಕು. ಆಮೇಲೆ ನಾವು ಫಾಸಲ್ ಫ್ಯೂಯಲ್ಸ್ಗಳೇನಿದೆ, ಕೋಲ್ ಗೀಲೆಲ್ಲ ಯೂಸ್ ಮಾಡೋದನ್ನು ಕಡಿಮೆ ಮಾಡಬೇಕು. ಪ್ರಾಪರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮತ್ತು ರೀಸೈಕ್ಲಿಂಗ್ ಸಿಸ್ಟಮ್ನ ಇಡಬೇಕು. ಪ್ರಾಪರ್ ಆಗಿ ವೇಸ್ಟ್ಗಳನ್ನು, ತ್ಯಾಜ್ಯಗಳನ್ನು ಹೇಗೆ ನಿರ್ವಹಣೆ ಮಾಡೋದು, ಹೇಗೆ ನಾವು ಮರುಬಳಕೆಯನ್ನು ಮಾಡುವಂಥದ್ದು, ಇದನ್ನೆಲ್ಲ ಅಬ್ಸರ್ವೇಷನ್ ಇಟ್ಬಿಟ್ಟು ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು. ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಆನ್ ಇಂಡಸ್ಟ್ರಿಯಲ್ ಎಮಿಷನ್ ಆ್ಯಂಡ್ ವೇಸ್ಟ್ ಡಿಸ್ಪೋಸಲ್ ಅಂತ ಇದೆ. ಸೊ ನಾವೇನು ಕೈಗಾರಿಕೆಯಿಂದ ಹೊರಗೆ ಹಾಕ್ತೀವಿ ಗ್ಯಾಸಸ್ಗಳನ್ನು ಅಥವಾ ವೇಸ್ಟ್ಗಳನ್ನು, ಇದನ್ನೆಲ್ಲ ತುಂಬ ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡ್ತಾ ಹೋಗಬೇಕು. ಆಮೇಲೆ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಏನಿದೆ, ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ಗಳನ್ನು ಕೊಡಬೇಕು, ಪ್ರಮೋಷನ್ ಮಾಡ್ತಾ ಹೋಗಬೇಕು. ಕೃಷಿಯಲ್ಲಿ ಸಿಕ್ಕಾಪಟ್ಟೆ ಬೇಕಾಬಿಟ್ಟಿಯಾಗಿ ಕೆಮಿಕಲ್ಸ್ಗಳು ಯೂಸ್ ಮಾಡೋದನ್ನು ಕಡಿಮೆ ಮಾಡ್ತಾ ಹೋಗಬೇಕು. ಆಮೇಲೆ ಪಬ್ಲಿಕ್ ಅವೇರ್ನೆಸಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗಬೇಕು. ಪಬ್ಲಿಕ್ ಅವೇರ್ನೆಸಸ್ ಆ್ಯಂಡ್ ಎಜುಕೇಷನ್ ಅಬೌಟ್ ದ ಪೊಲ್ಯೂಷನ್ ಆ್ಯಂಡ್ ಪ್ರಿವೆನ್ಷನ್ ಅಂತ ಇದೆ. ಪಬ್ಲಿಕ್ ಅವೇರ್ನೆಸ್, ಏನು ಪೊಲ್ಯೂಷನ್ನ ಸಮಸ್ಯೆ ಏನಾಗುತ್ತೆ, ಎನ್ವೈರ್ನ್ಮೆಂಟ್ ಹೇಗೆ ಹಾಳಾಗುತ್ತೆ, ಏನು ಸಮಸ್ಯೆ ಆಗುತ್ತೆ, ಇದೆಲ್ಲದನ್ನು ಕೂಡ ನಾವು ಅವೇರ್ನೆಸ್ ಮಾಡ್ತಾ ಹೋಗ್ಬೇಕು. ಸ್ಟಿಲ್ ನೀವು ಇನ್ನೂ ಮೆನ್ಷನ್ ಮಾಡ್ತಾ ಹೋದರೆ ಇನ್ನೂ ಕೂಡ 10ರಿಂದ 20 ಪಾಯಿಂಟನ್ನು ಮೆನ್ಷನ್ ಮಾಡ್ಬೋದು. ಟೈಪ್ಸ್ ಆಫ್ ಪೊಲ್ಯೂಷನಲ್ಲೂ ಜಾಸ್ತಿ ಮಾಡ್ಬೋದು. ಬಟ್ ಇದು ತುಂಬ ವ್ಯಾಸ್ಟ್, ತುಂಬ ದೊಡ್ಡ ಟಾಪಿಕ್ ಆಗಿರೋದ್ರಿಂದ ಎಷ್ಟರ ಮಟ್ಟಿಗೆ ನಿಮಗೆ ಅರ್ಥ ಆಗೋ ಮಟ್ಟಿಗೆ ನಾನು ಅದನ್ನು ಕ್ಲೋಸ್ ಮಾಡಬೇಕು ಅಷ್ಟು ನಾನು ಕ್ಲೋಸ್ ಮಾಡಿದ್ದೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿರಲಿ. ಮುಂದಿನ ಎಲ್ಲ ವೀಡಿಯೋಸ್ಗಳಿಗೆ ನೀವು ಮತ್ತೆ ಮುಂದಿನ ವೀಡಿಯೋಸ್ಗಳಲ್ಲಿ ನೀವು ನೋಡ್ತಾ ಹೋಗಿ, ಸಿಗ್ತಾ ಹೋಗುತ್ತೆ ನಿಮಗೆ. ಸೊ ತುಂಬ ನೀಟಾಗಿ ಸ್ಕೂಲಲ್ಲಿ ಮತ್ತೆ ಹೇಳಿದಾಗ ಆಗ್ತಾ ಇದೆ ನನಗೆ, ಸೈನ್ಸಲ್ಲಿ ಪಾಠ ಮಾಡಿದಾಗೆ ಅದಕ್ಕೆಲ್ಲ ಬೇಸ್ಡ್ ಆಗಿ. ಸೊ ಅಷ್ಟು ನೀಟಾಗಿ ನಾನು ಹೇಳಿದ್ದೀನಿ, ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಮುಂದಿನ ಒಂದು ವಿಡಿಯೋಯಿಂದ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನಾವೆಲ್ಲ. ಹಿಸ್ಟ್ರಿ, ಓಕೆನಾ? ಅಂದರೆ ಈ ಎನ್ವೈರ್ನ್ಮೆಂಟಲ್ ಲಾಸ್ಗಳೇನಿದೆ, ಸೊ ಅದರ ಒಂದು ಹಿಸ್ಟ್ರಿ ಯಾವ ರೀತಿ ಇತ್ತು. ಈಗ ನಾವು ಈಗಲೇ ರಚ್ಚಿಗೆದ್ದಿರೋದ ಎನ್ವೈರ್ನ್ಮೆಂಟ್ ಎಲ್ಲ ಉಳಿಸ್ಬೇಕು ಅಂತ, ಅಥವಾ ನಮ್ಮ ಪೂರ್ವಜರು ಯಾರಿದ್ರಲ್ವಾ, ನಮ್ಮ ಆನ್ಸೆಸ್ಟರ್ಸ್ಗಳು ಯಾರಿದ್ವಲ್ಲ, ಸೊ ಅವರೆಲ್ಲ ಇದ್ರ ಬಗ್ಗೆ ಥಿಂಕ್ ಮಾಡಿದ್ರ, ಎನ್ವೈರ್ನ್ಮೆಂಟನ್ನು ಚೆನ್ನಾಗಿ ಇಟ್ಕೊಳ್ಬೇಕು, ವಾತಾವರಣ ಅನ್ನುವಂಥ ಕಾನ್ಸೆಪ್ಟ್ ಅವ್ರ ಮೈಂಡ್ ಸೆಟ್ಟಲ್ಲಿ ಇತ್ತಾ? ಈ ಕಾನ್ಸೆಪ್ಟನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕನ್ನಡ ಲಾ ಅಕಾಡೆಮಿ. ಥ್ಯಾಂಕ್ ಯು.